ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇವತ್ತು ನಾವು ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಕೇವಲ 3 ಸಾಲಿನ ಒಂದು ವಚನದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ ಅನ್ಕೊಂಡಿದೀವಿ. 3 ಸಾಲು, ಆದ್ರೆ ಅದರ ಅರ್ಥ ಇದೆಯಲ್ಲ, ತುಂಬಾ ಆಳವಾಗಿದೆ. ನಮ್ಮ ಮುಂದಿರೋ ಆಕಾರ ಕೂಡಲ ಸಂಗಮ ದೇವನೇ ಏಕೈಕ ಪರಮಾತ್ಮ ಅನ್ನೋ ಒಂದು ವಿಶ್ಲೇಷಣಾ ಲೇಖನ. ಸರಿ. ನಮ್ಮ ಉದ್ದೇಶ ಇಲ್ಲಿ ಕೇವಲ ಪದಗಳ ಅರ್ಥ ತಿಳ್ಕೊಳ್ಳೋದಲ್ಲ, ಬದಲಿಗೆ ಆ 12ನೇ ಶತಮಾನದ ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಗೆ ಈ ವಚನ ಹೇಗೆ ಒಂದು ಕ್ರಾಂತಿಕಾರಿ ಸವಾಲಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹೌದು, ಅದರ ಹಿನ್ನೆಲೆ ತುಂಬಾ ಮುಖ್ಯ. ಹಾಗಾದ್ರೆ ಮೊದಲುಗೆ ಆ ಸಂಪೂರ್ಣ ವಚನವನ್ನ ಒಮ್ಮೆ ಕೇಳೋಣ. ಖಂಡಿತ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದಿಲ್ಲೆಂದಿತ್ತು ವೇದ. ಸರಿ, ಈಗ ಮೊದಲನೇ ಸಾಲು, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ಇದು ಯಾಕೆ ಬಸವಣ್ಣನವರು ಇದನ್ನ ಇಷ್ಟು ಖಡಾಖಂಡಿತವಾಗಿ ವಿರೋಧಿಸಬೇಕಿತ್ತು? ಅಂದಿನ ಪರಿಸ್ಥಿತಿ ಹೇಗಿತ್ತು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಈ ಸಾಲು ಇದೆಯಲ್ಲ, ಇದು ಕೇವಲ ಒಂದು ಧಾರ್ಮಿಕ ಹೇಳಿಕೆಯಾಗಿ ಕಾಣಲ್ಲ. ಹೌದು, ಅದಕ್ಕಿನ್ನೂ ಹೆಚ್ಚಿದೆ. ಕರೆಕ್ಟ್. ಅದು ಅಂದಿನ ಸಮಾಜದ ಒಂದು ಪ್ರತಿಬಿಂಬ. 12ನೇ ಶತಮಾನದಲ್ಲಿ ಅಂದ್ರೆ ಬಹುದೇವೋಪಾಸನೆ ತುಂಬಾ ವ್ಯಾಪಕವಾಗಿತ್ತು. ಓ ಸರಿ. ಪ್ರತಿಯೊಂದು ಸಮುದಾಯಕ್ಕೆ, ಪ್ರತಿಯೊಂದು ಕೆಲಸಕ್ಕೆ ಹೀಗೆ ಬೇರೆ ಬೇರೆ ದೇವರುಗಳು. ಇದರಿಂದ ಸಮಾಜದಲ್ಲಿ ಏನಾಗ್ತಿತ್ತು? ಇದರಿಂದ ಒಂದು ಸಂಕೀರ್ಣವಾದ ಪುರೋಹಿತಶಾಹಿ ವ್ಯವಸ್ಥೆ ಮತ್ತು ಜಾತಿ ಪದ್ಧತಿ ಕೂಡ ಇನ್ನಷ್ಟು ಗಟ್ಟಿಯಾಗಿತ್ತು. ಅಂದ್ರೆ ಯಾರು ಯಾವ ದೇವರನ್ನ ಪೂಜಿಸ್ಬೇಕು, ಹೇಗೆ ಪೂಜಿಸ್ಬೇಕು ಅಂತ ಕೆಲವರು ನಿರ್ಧರಿಸ್ತಿದ್ರು. ಹೌದು. ಸೊ ಹಲವಾರು ದೇವರುಗಳಿದ್ದಾರೆ ಅಂತ ಹೇಳೋದು ಅದು ಅಸ್ತಿತ್ವದಲ್ಲಿದ್ದ ಸಾಮಾಜಿಕ ಶ್ರೇಣೀಕರಣವನ್ನ, ಆ ತಾರತಮ್ಯವನ್ನ ಒಪ್ಕೊಂಡ ಹಾಗೆ ಆಗ್ತಿತ್ತು. ಓ ಹಾಗೆ. ಅಂದ್ರೆ ದೇವರುಗಳ ಸಂಖ್ಯೆ ಹೆಚ್ಚಾದಷ್ಟು ಜನರನ್ನ ವಿಭಜಿಸೋದು ಸುಲಭ ಆಗ್ತಿತ್ತು. ಖಂಡಿತ. ಈ ಒಂದು ಗೊಂದಲಕ್ಕೆ ಬಸವಣ್ಣನವರು 2ನೇ ಸಾಲಿನಾಗೆ ಒಂದು ಸ್ಪಷ್ಟ ಪರಿಹಾರ ಕೊಡ್ತಾರೆ. ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ. ಎಷ್ಟು ನೇರವಾದ ಮಾತು. ಹೌದು, ಇದು ಇಡೀ ಕಲ್ಯಾಣ ಚಳುವಳಿಯ ಹೃದಯ ಭಾಗ ಅಂತಾನೆ ಹೇಳ್ಬೋದು. ಒಬ್ಬನೇ ದೇವರು ಅನ್ನೋ ಪರಿಕಲ್ಪನೆ ಕೇವಲ ಧಾರ್ಮಿಕ ಸುಧಾರಣೆಯಾಗಿರಲಿಲ್ಲ, ಅದನ್ನು ಸಾಮಾಜಿಕ ಸಮಾನತೆಯ ಘೋಷಣೆ. ಹೇಗೆ ನೋಡಿ, ದೇವರು ಒಬ್ಬನೇ ಅಂದಾಗ ಅವನನ್ನು ಪೂಜಿಸುವ ಪುರೋಹಿತನಾಗಲಿ ಅಥವಾ ಸಾಮಾನ್ಯ ಕಾಯಕ ಜೀವಿಯಾಗಲಿ ಇಬ್ಬರು ಸಮಾನರೇ ಆಗ್ತಾರೆ. ಸರಿ. ಅಲ್ಲಿ ಇಬ್ರು ಅನ್ನೋ ಕಲ್ಪನೆಯನ್ನ ಹುಸಿ ಅಂದ್ರೆ ಸುಳ್ಳು ಅಂತ ಹೇಳೋ ಮೂಲಕ ದೈವತ್ವದ ಹೆಸರಿನಲ್ಲಿ ನಡೀತಿದ್ದ ಎಲ್ಲ ರೀತಿಯ ವಿಭಜನೆ, ತಾರತಮ್ಯ ಇದನ್ನೆಲ್ಲ ಅವರು ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಏಕತೆಯಲ್ಲಿ ಸತ್ಯವಿದೆ, ಸಮಾನತೆ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ ಹಾಗೆ. ಹೌದು, ಅದೇ ಇದರ ತಿರುಳು. ಇಂಥ ಆಳವಾದ ಚಿಂತನೆಗಳನ್ನು ಮುಂದುವರಿಸೋಕೆ ಮತ್ತು ಹೆಚ್ಚು ಜನರೊಂದಿಗೆ ಹಂಚಿಕೊಳ್ಳೋಕೆ ನಿಮ್ಮೆಲ್ಲರ ಬೆಂಬಲ ನಮ್ಗೆ ತುಂಬಾ ಅಗತ್ಯ. ದಯವಿಟ್ಟು ನಮ್ಮ ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆಯೇ ಈ ಕಾರ್ಯದಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತಿರೋ ಕಾಯಕ ಫೌಂಡೇಶನ್, ಹಿರೇಬಾಗೇವಾಡಿ ಸಂಸ್ಥೆಯವರಿಗೂ ನಮ್ಮ ಧನ್ಯವಾದಗಳು. ಸರಿ, ಈಗ ವಚನದ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬರೋಣ. ಕೊನೆಯ ಸಾಲು, ಕೂಡಲ ಸಂಗಮ ದೇವನಲ್ಲದಿಲ್ಲೆಂದಿತ್ತು ವೇದ. ವೇದಗಳ ಆಧಾರದ ಮೇಲೆಯೇ ಪುರೋಹಿತಶಾಹಿ ಮತ್ತು ಬಹುದೇವೋಪಾಸನೆ ನಡೀತಿತ್ತು. ಆದ್ರೆ ಬಸವಣ್ಣನವರು ಅದೇ ವೇದವನ್ನ ತಮ್ಮ ಏಕದೇವೋಪಾಸನೆಗೆ ಸಾಕ್ಷಿಯಾಗಿ ಬಳಸ್ತಾರೆ. ಇದು ವ್ಯವಸ್ಥೆಯ ಅಸ್ತ್ರವನ್ನೇ ವ್ಯವಸ್ಥೆಯ ವಿರುದ್ಧ ಬಳಸಿದ ಹಾಗೆ ಅಲ್ವಾ? ಅದ್ಭುತವಾಗಿ ಹೇಳಿದ್ರಿ. ಇದೇ ಬಸವಣ್ಣನವರಲ್ಲಿದ್ದ ಬೌದ್ಧಿಕ ತಂತ್ರಗಾರಿಕೆ. ಅವರು ವೇದಗಳನ್ನ ತಿರಸ್ಕರಿಸಲಿಲ್ಲ. ಹೌದು. ಬದಲಿಗೆ ನೀವು ವೇದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ವೇದಗಳ ನಿಜವಾದ ಸಾರ ಕೂಡ ಏಕದೇವೋಪಾಸನೆ ಆಗಿದೆ ಅಂತ ವಾದಿಸಿದ್ರು. ಓಹ್, ಇದು ದೊಡ್ಡ ತಿರುವು. ಹೌದು. ಈ ಒಂದು ನಡೆ 2 ಕೆಲಸ ಮಾಡ್ತು. ಒಂದು, ತಮ್ಮ ವಾದಕ್ಕೆ ಅಂದಿನ ಸಮಾಜ ಒಪ್ಪುತ್ತಿದ್ದ ಪರಮೋಚ್ಚ ಗ್ರಂಥದ ಅಧಿಕೃತ ಮುದ್ರೆ ಸಿಕ್ತು. ಸರಿ. 2, ಇದು ಪುರೋಹಿತಶಾಹಿ ವ್ಯವಸ್ಥೆಯ ಬೌದ್ಧಿಕ ಅಡಿಪಾಯವನ್ನೇ ಅಲುಗಾಡಿಸ್ಬಿಡ್ತು. ನಮ್ಮ ವಾದ ಹೊಸತಲ್ಲ, ಇದು ಮೂಲ ಸತ್ಯ. ಕರೆಕ್ಟ್. ತಮ್ಮ ಕ್ರಾಂತಿಕಾಲಿ ಚಿಂತನೆಗೆ ಒಂದು ಸಾರ್ವತ್ರಿಕ ಮನ್ನಣೆಯನ್ನ ತಂದುಕೊಟ್ರು. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನವನ್ನ ಕೇವಲ ಒಂದು ಪದ್ಯವಾಗಿ ನೋಡೋ ಬದಲು ಅದೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಣಾಳಿಕೆ ಅಂತ ಹೇಳಬಹುದು. ಖಂಡಿತವಾಗಿಯೂ. ಈ 3 ಸಾಲುಗಳಲ್ಲಿ ಬಸವಣ್ಣನವರು ಅಂದಿನ ಸಮಸ್ಯೆಯನ್ನ, ಬಹುದೇವರು, ಅದಕ್ಕೊಂದು ಸ್ಪಷ್ಟ ಪರಿಹಾರವನ್ನ, ಒಬ್ಬನೇ ದೇವರು ಮತ್ತು ಆ ಪರಿಹಾರಕ್ಕೆ ಬೇಕಾದ ಶಾಸ್ತ್ರೀಯ ಸಮರ್ಥನೆಯನ್ನು ವೇದದ ಸಾಕ್ಷಿ ಒಟ್ಟಿಗೆ ಕೊಟ್ಟಿದ್ದಾರೆ. ಹೌದು, ಇದು ಕೇವಲ ದೇವರ ಕುರಿತ ಚರ್ಚೆಯಲ್ಲ,
ಇದು ಸಮಾನತೆ, ಸರಳತೆ ಮತ್ತು ಜ್ಞಾನದ ಹಾದಿಯ ಕುರಿತ ಚರ್ಚೆ ಕೂಡ. ಈ ಚರ್ಚೆ ಕೇಳುಗರಲ್ಲಿ ಒಂದು ಆಳವಾದ ಚಿಂತನೆಯನ್ನು ಮೂಡಿಸಬಹುದು ಅಂತನ್ಸುತ್ತೆ. ದೇವರು ಒಬ್ಬನೇ ಅಂತ ಪ್ರತಿಪಾದಿಸೋಕೆ ಅಂದಿನ ಎಸ್ಟಾಬ್ಲಿಷ್ಮೆಂಟ್ನ ಅತ್ಯುನ್ನತ ಗ್ರಂಥವಾದ ವೇದವನ್ನೇ ಆಧಾರವಾಗಿ ಬಳಸಿಕೊಂಡ ಬಸವಣ್ಣನವರ ಈ ಕ್ರಮ ಕೇವಲ ಒಂದು ವಾದವಾಗಿ ಉಳಿಯುತ್ತೆ ಅಥವಾ ಅದು ಅಂದಿನ ಧಾರ್ಮಿಕ ಸಂವಾದದ ದಿಕ್ಕನ್ನೇ ಬದಲಾಯಿಸೋ ಶಕ್ತಿಯನ್ನ ಹೊಂದಿರಬಹುದೇ?